ಹಾಯ್ ಫ್ರೆಂಡ್ಸ್, ಫ್ಯಾಮಿಲಿ ಸರ್ವೆಯನ್ನು ಹೇಗೆ ಮಾಡುವುದು ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಅದರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ಯಾಮಿಲಿ ಸರ್ವೆ ಇಲ್ಲನ್ನು ಟಿಕ್ ಮಾಡಿ. ಇವೆಲ್ಲ ಗರ್ಭಿಣಿಯರು, ಇವ್ರಿಗೆ ನಾವು ಫ್ಯಾಮಿಲಿ ಸರ್ವೆಗೆ ತೊಗೊಂಡಿದ್ದೀವಿ. ಮತ್ತು ಇವಾಗ ನಾವು ಇವ್ರನ್ನ ಮೆಂಬರ್ಸನ್ನು ಆ್ಯಡ್ ಮಾಡಬೇಕು. ಮೆಂಬರ್ಸ್ ಹೇಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ತೋರಿಸಿರುತ್ತೆ, ಹೇಳ್ಕೊಡ್ತೀನಿ. ಕೋನೈನ್ ಕೌಸರನ್ನು ನಾನು ಟಿಕ್ ಮಾಡ್ತೀನಿ. ಇಲ್ಲಿ ಹೆಸರು ಹತ್ರ ಟಿಕ್ ಮಾಡಿ. ಇವರು ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್, ಇದು ಏನು ಕೇಳ್ತಿದೆ ಅಂದರೆ ಪೋಷನ್ ಟ್ರ್ಯಾಕರಲ್ಲಿ ಇರೋ ಡೀಟೇಲ್ಸು. ಇವಾಗ ಈ ಗರ್ಭಿಣಿದು ಮಗು ಬಾಣಂತಿ ಇದ್ದಾರೆ ಅಲ್ವಾ, ಇರೋ ಮಗು ನೀವು ಎಂಟ್ರಿ ಮಾಡಿರ್ತೀರಾ. ಪೋಷನ್ ಟ್ರ್ಯಾಕರಿಂದನೇ ತಗೊಳ್ತೀರಾ, ಇಲ್ಲ ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳ್ತಿದೆ. ಇದು ಫ್ಯಾಮಿಲಿ ಪೋಷನ್ ಟ್ರ್ಯಾಕರಿಂದ ಆಲ್ರೆಡಿ ಇರೋ ಡೀಟೇಲ್ಸು. ಇದು ಕ್ರಿಯೇಟ್ ನ್ಯೂ ಪ್ರೊಫೈಲ್. ಬಟ್ ಪೋಷನ್ ಟ್ರ್ಯಾಕರ್ ನಮಗೆ ಫಸ್ಟ್ ಇದನ್ನು ರೆಕಮೆಂಡ್ ಮಾಡುತ್ತೆ. ಅದಕ್ಕೆ ನಾವು ಫಸ್ಟ್ ಆಪ್ಷನನ್ನೇ ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ನಾವು ಅರ್ಧ ಕೆಲಸ ಇದರಲ್ಲೇ ನಾವು ಮಾಡಿದ್ದೀವಿ, ಎಂಟ್ರಿ ಮಾಡಬೇಕಾಗಿರೋದು. ಮತ್ತು ಇವರು ಸೆಕೆಂಡ್ ಗರ್ಭಿಣಿ ಆಗಿರಬಹುದು. ಇವ್ರದ್ದು ಫಸ್ಟ್ ಮಗುನೂ ನಮ್ಮ ಹತ್ರ ರೇಷನ್ ತೊಗೊಳ್ತಿದೆ, ಇಲ್ಲ ಅಂಗನವಾಡಿಗೆ ಬರ್ತಿದೆ, ಅದು ಸಹ ನಮ್ಮ ಪೋಷನ್ ಟ್ರ್ಯಾಕರ್ ಅಲ್ಲಿ ಎಂಟ್ರಿ ಆಗಿರುತ್ತೆ. ನಮ್ಮ ಪೋಷನ್ ಟ್ರ್ಯಾಕರಲ್ಲಿ ನಮಗೆ ಸಿಗ್ಬಿಡುತ್ತೆ. ಸೊ ನಮಗೆ ಅಷ್ಟು ಜಾಸ್ತಿ ಕೆಲಸ ಇರಲ್ಲ. ನಾವೇನು ಮಾಡ್ತೀವಿ, ಇಲ್ಲಿ ಟಿಕ್ ಮಾಡಬೇಕು ಈ ಆ್ಯರೋ ಮಾರ್ಕ್ಗೆ. ಮಾಡಿದ ನಂತರ ಕೋನೈನ್ ಕೌಸರ್ ಅನ್ನೋ ಮಗು ಹೆಸರು ಇಟ್ಟಿರಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಬೇಬಿ ಬಾಯ್ ಅಂತ ಹೆಸರು ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಿದ ತಕ್ಷಣ ಪ್ರೊಸೀಡ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಹೈಲೈಟ್ ಆಗುತ್ತೆ. ಈ ಆಪ್ಷನನ್ನು ನಾವು ಪ್ರೊಸೀಡ್ ಮಾಡಬೇಕು. ಪ್ರೊಸೀಡ್ ಮಾಡಿದ ನಂತರ ಮಗು ಜೊತೆ ಏನು ರಿಲೇಷನ್ಶಿಪ್ ಇದೆ ಅಂತ ಕೇಳ್ತಿದೆ. ಸನ್, ಅದರ್ಸ್, ಅಂಗನವಾಡಿಯನ್ನು ಬೆನಿಫಿಟ್ಸ್ ಏನಾದರೂ ತಗೊಳ್ತಿದ್ದಾರಾ ಅಂತ ಕೇಳ್ತಿದೆ. ಎಸ್, ಸಬ್ಮಿಟ್ ಕೊಡಬೇಕು. ಅದೇ ಥರ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಇವ್ರದ್ದು ಆ್ಯಡ್ ಮಾಡಬೇಕಾಗಿರೋದು ಏನಿದೆ ಅಂದರೆ, ಇವರು ಕೌಸರ್ ಅವ್ರ ಹಸ್ಬೆಂಡ್ ನನ್ನ ಡೀಟೇಲ್ಸು ಆ್ಯಡ್ ಮಾಡಬೇಕಾಗಿರುತ್ತೆ. ಹೆಡ್ ಆಫ್ ದ ಫ್ಯಾಮಿಲಿ ಕೌಸರ್ ಆಗಿರ್ತಾರೆ. ಅವ್ರದ್ದು ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ಡೀಟೇಲ್ಸನ್ನು ನಾನು ಎಂಟ್ರಿ ಮಾಡಬೇಕಾಗಿರೋದಕ್ಕೆ ನಾನು ಇಲ್ಲಿ ಈ ಪ್ಲಸ್ ಆಪ್ಷನನ್ನು ಟಿಕ್ ಮಾಡ್ತೀನಿ. ಮತ್ತು ಇದು ಏನು ಕೇಳ್ತಿದೆ ಅಂದರೆ, ಪೋಷನ್ ಟ್ರ್ಯಾಕರಲ್ಲಿ ಇರೋ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಬೇಕಾಗಿರುತ್ತಾ, ಇಲ್ಲ ಹೊಸದಾಗಿ ಎಂಟ್ರಿ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇದೆ. ಅದಕ್ಕೆ ನಾನು ಹಸ್ಬೆಂಡ್ ಪ್ರೊಫೈಲ್ ನನ್ನ ಪೋಷನ್ ಟ್ರ್ಯಾಕರಲ್ಲಿ ಇಲ್ಲದೆ ಇರೋದಕ್ಕೆ ನಾನು ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಕೌಸರ್ ಅವರು ಹಸ್ಬೆಂಡ್ ಆಧಾರ್ ಹಾಕ್ತೀನಿ, ಆಧಾರ್ ನಂಬರ್ ಹಾಕ್ತೀನಿ, ಮೇಲ್ ಫಿಮೇಲು, ಡೇಟ್ ಆಫ್ ಬರ್ತು, ರಿಲೇಷನ್ಶಿಪ್ ಹಸ್ಬೆಂಡ್ ಅಂತ ಟಿಕ್ ಮಾಡ್ತೀನಿ. ನಂತರ ಮ್ಯಾರಿಡ್ ಅಂತ ಹಾಕಿ ಇವ್ರ ಫ್ಯಾಮಿಲಿ ನಮ್ಮ ಅಂಗನವಾಡಿಯಿಂದ ಅವೈಲ್ ಮಾಡ್ತಾ ಇದೆ ICDS ಸರ್ವಿಸನ್ನು. ಅದಕ್ಕೆ ಸಪ್ಲಿಮೆಂಟ್ರಿ ಫುಡ್ಗೆ ನಾನು ಎಸ್ ಅಂತ ಟಿಕ್ ಮಾಡಿ ಸಬ್ಮಿಟ್ ಕೊಡ್ತೀನಿ. ಇದೇ ಥರ ನೀವು ಹೊಸ ಯಾರಿಗಾದರೂ ಎಂಟ್ರಿ ಮಾಡಬೇಕಾ, ಪೂರ್ತಿ ಬ್ಯಾಕ್ ಬನ್ನಿ. ಬಂದ ನಂತರ ಹೊಸ ಗರ್ಭಿಣಿ ಯಾರಾದರೂ ಎಂಟ್ರಿ ಆಗಿದ್ದೀರಾ, ಅವ್ರಿಗೆ ಸರ್ವೆ ನೀವು ಆ್ಯಡ್ ಮಾಡಬೇಕಂದ್ರೆ ಈ ಪ್ಲಸ್ ಆಪ್ಷನ್ ಇರುತ್ತೆ ದೊಡ್ಡದು, ಫ್ಯಾಮಿಲಿ ಥರ ಒಂದು ಪ್ಲಸ್ ಆಪ್ಷನ್ ಬಂದಿರುತ್ತೆ. ಇದಕ್ಕೆ ನೀವು ಟಿಕ್ ಮಾಡಿದರೆ ಹೊಸದಾಗಿ ಅಲೈವ್ ಅಂತ ಆಪ್ಷನ್ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಬೇಕು. ಇದು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಹೊಸ ಡೀಟೇಲ್ಸನ್ನು ಆ್ಯಡ್ ಮಾಡ್ತೀರಾ, ಇಲ್ಲ ಪೋಷನ್ ಟ್ರ್ಯಾಕರಿಂದನೇ ತೊಗೊಳ್ತೀರಾ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಫಸ್ಟು ಆ್ಯಡ್ ಪ್ರೊಫೈಲನ್ನು ಯೂಸಿಂಗ್ PT ಅಂತ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಏನಾದರೂ ಇದರಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ, ಏನಾದರೂ ಅಂದರೆ ಯಾವುದಾದ್ರೂ ಒಂದು ಗರ್ಭಿಣಿಗೆ ನೀವು ಎಂಟ್ರಿ ಮಾಡದೇ ಇದ್ರೆ, ಲೈಕ್ ಆಮಿನಬಿಗೆ ನಾನು ಸರ್ವೆ ಮಾಡಿಲ್ಲ, ಅದಕ್ಕೆ ಆಮಿನಬಿನ ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ನಂತರ ಮತ್ತೆ ನೋಡಿ ಹೈಲೈಟ್ ಆಯಿತು ಪ್ರೊಸೀಡ್ ಅಂತ ಈ ಆಪ್ಷನನ್ನು. ಅದಕ್ಕೆ ಪ್ರೊಸೀಡ್ ಅಂತ ಕೊಟ್ಟ ನಂತರ ಮೇಲ್ ಫಿಮೇಲ್ ಅಂತ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಮಾಡಿರುತ್ತೆ. ಡೇಟ್ ಆಫ್ ಬರ್ತ್ ಕೊಟ್ಟಿದೆ, ಅದೇ ಸೆಲೆಕ್ಟ್ ಮಾಡ್ಕೊಂಡಿದೆ.
ಕ್ಯಾಟಗರಿಯನ್ನು ಇದು ಕೇಳುತ್ತೆ. ಅದರ್ಸ್ ಇವರು, ರಿಲಿಜಿಯನ್, ಮುಸ್ಲಿಮು, ಅಲ್ಪಸಂಖ್ಯಾತರ ಅಂತ ಕೇಳಿರುತ್ತೆ. ಅದಕ್ಕೆ ನಾನು ಎಸ್ ಅಂತ ಟಿಕ್ ಮಾಡ್ತೀನಿ. ನಂತರ ಅಂಗನವಾಡಿ ಏರಿಯಾದಲ್ಲಿ ರೆಸೈಡ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದೆ. ಎಸ್ ಅಂತ ಟಿಕ್ ಮಾಡ್ತೀನಿ. ಮ್ಯಾರಿಡಾ ಇಲ್ಲ ಅದರ್ಸ್ ಅಂತ ಕೇಳ್ತಿದ್ದಾರೆ. ಮ್ಯಾರಿಡು. ಇವರು ಗರ್ಭಿಣಿನ, ಬಾಣಂತಿನ, ಅದರ್ಸ್ ಅಂತ ಕೇಳ್ತಿದೆ. ಇವರು ಗರ್ಭಿಣಿ. ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಅಂಗನವಾಡಿಯಿಂದ ಅವೈಲ್ ಮಾಡ್ತಿದ್ದಾರಾ? ಎಸ್ ಅಂತ ಟಿಕ್ ಮಾಡಿ. ಅವರು ನಿಮ್ಮ ಅಂಗನವಾಡಿಯಿಂದ ಏನಾದರೂ ಸಪ್ಲಿಮೆಂಟ್ರಿ ಫುಡನ್ನು ತಗೊಳ್ತಿದ್ರೆ ಪ್ರೊಸೀಡ್ ಕೊಟ್ಟ ನಂತರ ಇದು ಹೊಸ ಸರ್ವೆ ಎಂಟ್ರಿ ಆಗಿದೆ. ಇದರಲ್ಲಿ ಮೆಂಬರ್ಸನ್ನು ಹೇಗೆ ಆ್ಯಡ್ ಮಾಡೋದು ಪ್ಲಸ್ಸು ಹೊಸ ಎಂಟ್ರಿ ಹೇಗೆ ಮಾಡಬೇಕು ಎಲ್ಲ ಇದರಲ್ಲೇ ನಿಮಗೆ ಇದೆ. ದಯವಿಟ್ಟು ವಿಡಿಯೋವನ್ನು ತುಂಬ ಕ್ಲಿಯರಾಗಿ ನೋಡಿ, ಅರ್ಥ ಆಗುತ್ತೆ. ಹಾಗೆ ಆಮಿನ ಬಿ ಅವ್ರ ಹಸ್ಬೆಂಡ್ ಡೀಟೇಲ್ಸ್ ನಾವು ಎಂಟ್ರಿ ಮಾಡಬೇಕಾಗಿದ್ರೆ ಈ ಪ್ಲಸ್ಸನ್ನು ನಾವು ಟಿಕ್ ಮಾಡಬೇಕು. ನಂತರ ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತ ಕೇಳ್ತಾ ಇದೆ. ಈ ಆಪ್ಷನನ್ನು ಟಿಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಸ್ಬೆಂಡ್ ಡೀಟೇಲ್ಸು ನನ್ನ ಹತ್ರ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಕ್ರಿಯೇಟ್ ನ್ಯೂ ಪ್ರೊಫೈಲನ್ನು ಟಿಕ್ ಮಾಡ್ತೀನಿ. ಟಿಕ್ ಮಾಡಿದ ನಂತರ ಮೀನಾ ಬಿ ಅವರ ಹಸ್ಬೆಂಡು ಆಧಾರ್ ಎಂಟ್ರಿ ಮಾಡ್ತೀನಿ. ಹೆಸರು, ಇದು ಜೆಂಡರು, ಡೇಟ್ ಆಫ್ ಬರ್ತು, ರಿಲೇಷನ್ಶಿಪ್ಪು, ಹೆಡ್ ಆಫ್ ದ ಫ್ಯಾಮಿಲಿ ಜೊತೆ ಇವ್ರದ್ದು ಏನು ರಿಲೇಷನ್ಶಿಪ್ ಇದೆ ಅಂತ ಕೇಳ್ತಾ ಇದ್ದಾರೆ. ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡಬೇಕು. ಮತ್ತು ಮ್ಯಾರಿಡಲ್ ಸ್ಟೇಟಸ್ಸು ಮ್ಯಾರಿಡ್. ಆಮೇಲೆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಏನಾದರೂ ತೊಗೊಳ್ತಿದ್ದಾರಾ ಅದನ್ನು ಆ್ಯಡ್ ಮಾಡಬೇಕು. ಮಾಡಿದ ನಂತರ ಸಬ್ಮಿಟ್ ಕೊಡಬೇಕು.